ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬದಲಾಯಿಸ್ಕೊಳ್ಳಿ ರೀ. ಅಯ್ಯೋ ರೀ, ನೂರು ಕಾಲ ಸುಖವಾಗಿ ಬಾಳಿ. ಮತ್ತೇನಾದರೂ ಅಕ್ರಮ ಸಕ್ರಮ ಅಂತ ಎಲ್ಲಾದರೂ ಹೋದಿಯೋ ನಾನು ಮನುಷ್ಯನಾಗಿರೋದಿಲ್ಲ. ಇವನೇನಾದರೂ ನಿನಗೆ ತೊಂದರೆ ಕೊಟ್ರೆ, ಒಂದ್ ವೇಳೆ ನಿನ್ನನ್ನು ಬರೀ ಗುರಾಯಿಸಿದ್ರು ನನಗೊಂದು ಮಿಸ್ ಕಾಲ್ ಕೊಟ್ಬಿಡು. ನಾನು ಅಲ್ಲಿಗೆ ಬಂದು ನಿನಗೆ ನ್ಯಾಯ ಒದಗಿಸ್ಕೊಡ್ತೀನಿ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಏ ಸೀನಾ ಅಲಿಯಾ ಶ್ರೀನಿವಾಸ, ಜಿಮ್ ಸೀನಾ, ಇವಳೇ ನಿನ್ನ ಹೆಂಡತಿ, ಇವಳೇ ನಿನ್ನ ಗರ್ಲ್ ಫ್ರೆಂಡು, ಎಲ್ಲ ಇವಳೇ, ಗೊತ್ತಾಯ್ತಾ? ಆ ನಿನ್ನ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ, ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ನನಗೆ ಗೊತ್ತು ಅವಳಿಗೆ ಏನು ಮಾಡಬೇಕು ಅಂತ. ಒಳ್ಳೇದಾಗಿ ನೀನೇನು ಹೊರಟು. ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ನನ್ನ ಸಂಸಾರ ಉಳಿಸ್ಬಿಟ್ರಿ. ಥ್ಯಾಂಕ್ ಯು ಸರ್. ಏನ್ಲಾಯ್ತು ಸೀನಾ? ಯಾಕ್ಲ ಮಾತಾಡ್ತಿಲ್ಲ? ಮಾತಾಡ್ಲಾ ಸೀನಾ? ಏಯ್ ಜಿಮ್ ಸೀನಾ, ನಂಗೇನು ಗೊತ್ತಿಲ್ಲವಾ, ಅವಳು ತುಂಬಾ ಒಳ್ಳೆಯವಳು. ಅಯ್ಯೋ ಕೆಪ್ರು ನನ್ನ ಮಗನೇ, ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಹೇಳ ಎಲ್ಲಲ್ಲ ಪಿಂಕಿ ಮದ್ವೆ ಆಯ್ತೇನ್ಲ? ಅವಳು ಬೇರೆ ಫೋನ್ ಎತ್ತಾ ಇಲ್ಲ. ಏನ್ಲ ಅತ್ತೆ ಏನಾಯ್ತು? ಯಾಕೆ ಟೆನ್ಷನಿಂಗ್ಸ್ ಅಲ್ಲಿದ್ದೀರಾ? ಎಲ್ಲಾ ಗೊತ್ತಿದ್ರು ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ. ಈ ನನ್ ಮಗ ನೋಡ್ರೆ ದೆವ್ವ ನೋಡ್ದಂಗ್ ಗರ ಬಡದ್ ಕೂತವ್ನೆ. ಏನಾಯ್ತತ್ತೆ ಅಂತ ಕೇಳ್ಕೊಂಡ್ ಬಂದವಳು ಇವಳು. ಅಯ್ಯೋ ರೀ, ದೆವ್ವ ನೋಡಿದ್ರ? ಮತ್ ನಂಗೆ ಹೇಳಲೇ ಇಲ್ಲ. ಮಾಡೋದೆಲ್ಲ ಮಾಡಿ ಹೆಂಗ್ ಕೇಳ್ತಾವಳೆ ನೋಡು. ಲೇ, ನಿನ್ನ ರಶ್ಮಿ ಅನ್ಕೊಂಡಿದ್ದೆ, ಆದ್ರೆ ನೀನು ರಾಕ್ಷಸಿ. ಬೊಂಬೆ ಆಡ್ಸೋರು ಮೇಲ್ ಕೂತವನು ಅನ್ಕೊಂಡ್ರೆ, ಓಹೋ ಭಕ್ತಲ್ಲೇ ಆಡಿಸ್ತಾವಳಲ್ಲಪ್ಪ. ಲೇ, ಅವಳ ಮಗ ಏನ್ಲ ನೋಡ್ತಿದ್ಯಾ? ಏನಾಯ್ತು ಅಂತ ಹೇಳ. ಎಲ್ಲಲ್ಲ ಪಿಂಕಿ ಮದ್ವೆ ಆಯ್ತೇನ್ಲ? ನಂಗೇನು ಗೊತ್ತಿಲ್ಲವಾ, ಇವಳು ತುಂಬಾ ಒಳ್ಳೆಯವಳು. ಅತ್ತೆ ನೀವೇನ್ ಹೋಗಿ ಹೋಗಿ ಅವ್ರನ್ನ ಕೇಳ್ತೀರಾ? ಸ್ವಲ್ಪ ನಿಧಾನಕ್ಕಾದ್ರೂ ಕೇಳಿ. ಇದೆಲ್ಲ ಕೇಳಿಸ್ಕೋತೀನಿ, ಆದ್ರೆ ಅಕ್ಕಪಕ್ಕ ಇರೋರು ಕೇಳಿಸ್ಕೊಂಡ್ರೆ ಎದೆ ಒಡ್ಕೊಂಡೇ ಬಿಡ್ತಾರೆ. ಸ್ವಲ್ಪ ಮೆತ್ತಿಗೆ. ಸೀನಾ, ಎಲ್ಲಲ್ಲ ಪಿಂಕಿ? ನಿಂಗೂ ಪಿಂಕಿಗೂ ಮದ್ವೆ ಆಯ್ತಾ? ನಂಗೇನು ಗೊತ್ತಿಲ್ಲವಾ, ಇವಳು ತುಂಬಾ ಒಳ್ಳೆಯವಳು. ಅಯ್ಯ ಸುಮ್ಮನೆ ನಿಂತಿದ್ಯಲ್ಲೇ, ನೀನಾದ್ರೂ ಏನಾಯ್ತು ಅಂತ ಹೇಳು. ಅಯ್ಯೋ ಹೇಳ್ತೀನಿ ಇರಿ ಅತ್ತೆ. ಅದು ನಾನು ಇವ್ರನ್ನ ಲಾಯರ್ ಆಫೀಸಿಗೆ ಕರ್ಕೊಂಡು ಹೋದ್ನಾ ರೀ. ತಗೊಳ್ರಿ, ಡೈವರ್ಸ್ ಪೇಪರಿಗೆ ಸೈನ್ ಹಾಕಿ ಹೋಗಿ ಪಿಂಕಿ ತಾಳಿ ಕಟ್ಟಿ ಅಂತಂದೆ. ಆದ್ರೆ ಇವ್ರಿದ್ದವರು, ಏಯ್ ನೀನೆಂತವಳೆ, ಏನೇ ಮಾತಾಡ್ತಾ ಇದ್ಯಾ? ನಾನು ಪಿಂಕಿನ ಪ್ರೀತಿಸಿರ್ಬೋದು, ಆದ್ರೆ ಇವಾಗ ನಂಗೂ ನಿಂಗೂ ಮದ್ವೆ ಆಗಿದೆ. ಆ ಶಿವಣ್ಣನ ತಂಗಿಗೆ ನಾನ್ ಮೋಸ ಮಾಡದ ಸಾಧ್ಯನೇ ಇಲ್ಲ. ಅದೇನೇ ಆಗ್ಲಿ, ಯಾವಳೆ ಬರ್ಲಿ, ನಾನ್ ನಿನ್ ಜೊತೆನೆ ಇರೋದು, ನಿನ್ ಜೊತೆನೆ ಬದುಕೋದು ಅಂತ ಅನ್ಬಿಡದ ಅಲ್ವೇನ್ರಿ? ಹಂಗನ್ನ ನಂಗೇನು ಗೊತ್ತಿಲ್ಲವಾ, ಇವಳು ತುಂಬಾ ಒಳ್ಳೆಯವಳು. ಅಯ್ಯೋ ಹೇಳಿದ್ನೆ ಹೇಳಿರಿ ಎದೆ ಎಗ್ರ ಸೋತ್ಬಿಡ್ತೀನಿ ನನ್ ಮಗನೆ. ಏನ್ಲಾಯ್ತು ನಿನ್ಗೆ? ಸುತ್ತೆ ಚೆನ್ನಾಗಿ ಸುತ್ತು,
ಈ ಹಳೇ ಕಾಲದ ಪಿಕ್ಚರ್ ಅಲ್ಲಿ ರೀಲ್ ಸುತ್ತಿದ್ರಲ್ಲ ಹಂಗ ಸುತ್ತು. ಏನಾರೋ ಬಾಯ್ ಬಿಟ್ರೆ ಆ ಲಾಯರೇ ನೆನ್ಪಾಯ್ತಾನೆ. ಯಾಕ್ ಬೇಕು ನಾನೇನಾರೋ ಮಾತಾಡೋದು, ಅವನ್ ಬರೋದು, ನನ್ ಮೇಲೆ ಕೇಸ್ ಹಾಕೋದು, ನಾನ್ ಒಳಗೋಗೋದು. ಈ ಸವಸನೆ ಬೇಡ, ಸುಮ್ಮನೆ ಇದ್ಬಿಡ್ತೀನಿ. ಆಮೇಲೆ ಏನಾಯ್ತು ಬಗಳು? ನಿಧಾನ ಕೇಳಿ ಹೇಳ್ತೀನಿ. ಆಮೇಲೆ ಅವ್ರು ನನ್ ಕೈ ಹಿಡ್ಕೊಂಡ್ಬಿಟ್ರು. ಕೈ ಹಿಡ್ಕೊಂಡು ಪಿಂಕಿ ಮುಂದೆ ಕರ್ಕೊಂಡು ಹೋಗಿ, ಏ ಪಿಂಕಿ, ಇನ್ ಮುಂದೆ ನೀನ್ ನನ್ ಜೊತೆ ಬರೋದ್ ಬೇಡ ಕಣೆ, ಇವಾಗ ನನ್ ಹೆಂಡತಿ ಇದ್ದಾಳೆ, ಅವಳೊಬ್ಳೆ ನಂಗೆ ಅಂತಂದ್ರು. ನಾನು ಎಷ್ಟು ಹೇಳ್ದೆ, ಎಷ್ಟು ಬೇಡ್ಕೊಂಡೆ, ರೀ ಹಿಂಗೆಲ್ಲ ಮಾಡ್ಬೇಡಿ, ಹೋಗಿ ಪಿಂಕಿ ಕೈಯ ಹಿಡ್ಕೊಳ್ಳಿ ಅಂತಾನು ಅಂದೆ. ಅದೇನಂದ ಇಲ್ಲೋಪರು? ಅದಕ್ಕೆ ಆ ಪಿಂಕಿ ಕೈ ಹಿಡ್ಕೊಂಡ್ರೆ ಒಳಗ್ ಕೋಳಿ ಕಾಲು ಹಿಡ್ಕೊಂಡಂಗಾಗತ್ತೆ, ನಿನ್ ಪಾದನೆ ಪುಣ್ಯ ಪಾದ ಅಂತ ಪೂಜಿಸ್ತೀನಿ ಅಂತ ಅನ್ಕೊಂಡು ಮನೆಗೆ ಎಳ್ಕೊಂಡ್ ಬಂದೇ ಬಿಟ್ರು ಅಂತೆ. ಏನ್ ಆಗೈತೆ ಸೀನಾ ನಿಂಗೆ? ಹೇಳ. ಅವ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಆದ್ರೂ ಒಂದು ಹೇಳ್ತೀನಿ, ನಂಗೇನು ಗೊತ್ತಿಲ್ಲವ, ಇವಳು ತುಂಬಾ ಒಳ್ಳೆಯವಳು. ಸೀನಾ ಏನಾದ್ರು ಹೇಳ. ನಂಗೇನು ಗೊತ್ತಿಲ್ಲವ, ಅವಳು ತುಂಬಾ ಒಳ್ಳೆಯವಳು. ಅಯ್ಯೋ ಎಷ್ಟು ಒಳ್ಳೆ. ಅತ್ತೆ, ನಂಗೆ ಯಾಕೋ ಅನ್ಸತ್ತೆ ನಿಮ್ ಮಗಂಗೆ ನನ್ ಮೇಲೆ ಲವ್ ಆಗಿರ್ಬೋದಾ ಅಂತ. ಇಲ್ಲ ಅಂದ್ರೆ ಅಷ್ಟು ತೆಳ್ಳಗೆ ಬೆಳ್ಳಿಗೆ ಲಂಡನ್ ರಾಣಿ ತರ ಇರೋಳ್ನ ಬಿಟ್ಟು ನನ್ ಕೈ ಹಿಡ್ಕೊಂಡು ಮನೆಗೆ ಬರ್ತಾ ಇದ್ರಾ? ನಿದಿರೆ ಬರದಿರೆ ಏನಂತೀ, ಲವೋ 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 ಲವೋ. ಸೀನಾ ಹೇಳ, ಏನಾಯ್ತು? ನಂಗೇನು ಗೊತ್ತಿಲ್ಲವ, ಅವಳು ತುಂಬಾ ಒಳ್ಳೆಯವಳು. ಮಾಡ್ಕಸ್ಬಿ ನನ್ ಮನೆಗೆ ಹೇಳ್ತೀನಿ ಹೇಳ್ತಾವ್ನಿ. ಅಮ್ಮ ಚಿಕ್ಕಮ್ಮ, ಏನಿತ್ತು ಸರ್ಪ್ರೈಸ್? ಎಲ್ಲ ರಸ್ತೆನಲ್ಲೇ ಹೇಳಕ್ಕಾಗತ್ತಾ? ಶಿವು, ಹೆಣ್ಣು ಕೇಳಕ್ ಬಂದಿದ್ದೀವಿ ಕಣೋ. ಒಳಗ್ ಕರೆದ್ರೆ ಮಾತಾಡ್ಬಹುದು. ಓ ಮಾಕಳವ, ದಿಟ್ಟವಾಗ್ಲೂ ಬಂದೀರಾ? ಅವನ್ನ ಈಗ ತಾನೇ ನೆನ್ಸ್ಕೊಂತಿದ್ದೆ, ಅಷ್ಟರಲ್ಲಿ ಅನ್ಕೊಂಡಿದ್ದೆ ಆಗೋಗದೆ. ಮಾವ ಬನ್ನಿ, ಮಾವ ಬನ್ನಿ, ಅತ್ತೆ ಪರ್ಸು ಬನ್ನಿ, ಬನ್ನಿ ಒಳಗೆ ಬನ್ನಿ, ಬನ್ನಿ ಬನ್ನಿ. ನಮ್ಮ ಮನೆ ದೀಪ